ದೇವದತ್ತ ಬಂದ, ಸದ್ಗುರು ದೇವದತ್ತ ಬಂದ. ದೇವದತ್ತ ಬಂದ, ಸದ್ಗುರು ದೇವದತ್ತ ಬಂದ. ಜೋಳಿಗೆಯ ಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ, ತ್ರಿಶೂಲಪಾಣಿ ಬಂದ. ದೇವದತ್ತ ಬಂದ, ಸದ್ಗುರು ದೇವದತ್ತ ಬಂದ. ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಹಳ ಶುಭ ದಿನ, ಗುರು ಪೂರ್ಣಿಮಾ ಮಹೋತ್ಸವ. ಆ ಗುರುಗಳ ಕೃಪೆಯಿಂದ ಎಲ್ಲರಿಗೂ ಕೂಡ ಮಂಗಳವಾಗಲಿ, ಎಲ್ಲ ರೀತಿಯಾದ ದೋಷಗಳು ನಿವಾರಣೆ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಗುರುಗಳ ಪಾದಾರವಿಂದದಲ್ಲಿ. ಹಾಗೆ ಇಲ್ಲಿ ಹೇಳ್ತಾರೆ, ಆದೋ ಬ್ರಹ್ಮ ಮಧ್ಯೇರ್ವಿಷ್ಣುರಂತ್ಯದೇವ ಸದಾಶಿವ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ ಅಂತ. ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರೆಲ್ಲರೂ ಕೂಡ ದತ್ತಾತ್ರೇಯರಲ್ಲಿದ್ದಾರೆ ಅಂತ. ಹಾಗಾಗಿ ನಮ್ಮ ಈ ಒಂದು ಭೂಮಿಯಲ್ಲಿ ಇರೋವಂತಹ ಯಾವ ದೇವತಾ ಆರಾಧನೆಗಳನ್ನು ನಾವು ಮಾಡ್ತೀವೋ, ಗಣಪತಿ, ಸುಬ್ರಹ್ಮಣ್ಯ, ದುರ್ಗೆ, ಚಾಮುಂಡೆ, ಮಾರಮ್ಮ, ಈರಮ್ಮ, ಯಾವ್ಯಾವ ರೀತಿಯಾದ ದೇವರುಗಳನ್ನು ನಾವು ಸ್ಮರಣೆ ಮಾಡ್ತೀವೋ, ಯಾರ್ಯಾರು ನಮ್ಮ ಕುಲದೇವರುಗಳಿದ್ದಾರೋ ಅವರೆಲ್ಲರ ಒಂದು ಸ್ವರೂಪವೇ ಬ್ರಹ್ಮ ವಿಷ್ಣು ಮಹೇಶ್ವರರು, ತ್ರಿಮೂರ್ತಿಗಳು. ಅಂತಹ ತ್ರಿಮೂರ್ತಿ ಅಂಶೀಭೂತರಾಗಿರ್ತಕ್ಕಂತಹ ದತ್ತಾತ್ರೇಯರು ಇವತ್ತು ನಮ್ಮ ಈ ಸಾನ್ನಿಧ್ಯದಲ್ಲಿ ನೆಲೆಸಿ ಅನೇಕ ವರ್ಷಗಳಿಂದ ಎಲ್ಲ ರೀತಿಯಾದ ಬಾಧೆಗಳನ್ನು ನಿವಾರಣೆ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಇಂತಹ ದತ್ತಾತ್ರೇಯರ ವಿಶೇಷವಾದ ಪೂಜಾ ಕೈಂಕರ್ಯ ಗುರು ಪೌರ್ಣಮಿ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಅಭಿಷೇಕ ಆಗಿ ಅಲಂಕಾರ ಕೂಡ ಸಂಪನ್ನಗೊಳ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ದತ್ತಾತ್ರೇಯ ಮೂಲಮಂತ್ರ ಹೋಮ ಪ್ರಾರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಅಂತ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀನಿ. ಗುರುದೋಷ, ಪಿತೃದೋಷ ನಿವಾರಣೆ ಮಾಡಿಕೊಳ್ಳುವಂತಹ ವಿಚಾರಗಳನ್ನು ಕೂಡ ನಿಮಗೆ ತಿಳಿಸಿದ್ದೀನಿ. ಇದರ ಜೊತೆಯಲ್ಲಿ ಇವತ್ತು ಪೌರ್ಣಮಿ ಭಾನುವಾರ ಬಂದಿದೆ. ಒಂದು ಸಣ್ಣ ಕೆಲಸವನ್ನು ಮನೆಯಲ್ಲಿ ಮಾಡಿಕೊಳ್ಳಿ. ಏನು, ಸಂಧ್ಯಾಕಾಲ 7 ಗಂಟೆ ಕಳೆದ ನಂತರ ಸ್ವಲ್ಪ ಲವಂಗವನ್ನು ತಗೊಳ್ಳಿ. ಸ್ವಲ್ಪ ಲವಂಗವನ್ನು ತಗೊಂಡು ನಿಮ್ಮ ತಲೆಯ ಮೇಲೆ ಎಡಭಾಗದಲ್ಲಿ ತಿರುಗಿಸಿ ಅದಕ್ಕೆ ಕರ್ಪೂರ ಹಚ್ಚಿ ಸುಟ್ಟುಬಿಡಿ. ಇದನ್ನು ಮಾಡೋದ್ರಿಂದ ಮನೆಯಲ್ಲಿ ಸಾಲದ ಬಾಧೆಗಳ ನಿವಾರಣೆ ಆಗ್ತಾ ಹೋಗುತ್ತೆ. ಹಾಗೆ ಬಹಳ ವಿಶೇಷ ಏನು ಅಂತಂದರೆ, ಈ ಲವಂಗ ಅನ್ನೋದು ಶತ್ರು ಸಂಹಾರ ಅಂತ ಹೇಳ್ತಾರೆ. ಶತ್ರುಗಳು ಅಂದರೆ ಯಾರೋ ಸಾಲ ಕೇಳಕ್ಕೆ ಬಂದರೆ ಅವ್ರ ಶತ್ರುಗಳು ಅಂತ ಅಂದ್ಕೊಳ್ಬೇಡಿ. ನಮ್ಮ ಮನಸ್ಸಿನಲ್ಲಿರುವಂತಹ ಶತ್ರುಗಳು, ಮನೆಯಲ್ಲಿ ಆಗ್ತಾ ಇರುವಂತಹ ಒಂದು ಶತ್ರು ಬಾಧೆಗಳು, ಯಾರೋ ಏನೋ ಹೇಳಿಕೊಟ್ರು, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ನಮಗೇನೇನೋ ದೋಷಗಳಾಗ್ತಾ ಇದೆ, ನನ್ನ ಮನೆಯಲ್ಲಿ ಮಗಳು ತುಂಬ ಚೆನ್ನಾಗಿದ್ಲು, ಅವಳಿಗೆ ಯಾರೋ ತಲೆ ಕೆಡಿಸ್ಬಿಟ್ಟಿದ್ದಾರೆ, ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ತಂಗಿಯರು ತುಂಬ ಚೆನ್ನಾಗಿದ್ದರು, ಅವ್ರಿಗೇನೋ ಮಾಡಿಬಿಟ್ಟಿದ್ದಾರೆ. ಈ ರೀತಿಯಾದ ಮನಸ್ಥಿತಿ ಯಾರೇನೂ ಮಾಡೋಕ್ಕಾಗಲ್ಲ. ಪ್ರಾರಬ್ಧಂ ಭುಜ್ಯಮಾನಸ್ಯ ಕಥಂ ಭವತಿ ಹೇ ಪ್ರಭು ಅಂದಾಗ, ಪ್ರಾರಬ್ಧಂ ಭುಜ್ಯಮಾನೋ ಹಿ ಗೀತಾಭ್ಯಾಸರತ ಸದಾ ಅಂತ ಕೃಷ್ಣ ಪರಮಾತ್ಮ ಹೇಳ್ದ. ನೀನು ನಿನ್ನ ಒಳ್ಳೆಯ ನಡತೆಯಲ್ಲಿ ಇದ್ದರೆ ಸಾಕು, ನಿನ್ನ ಎಲ್ಲ ಪ್ರಾರಬ್ಧಗಳು ನಿವಾರಣೆ ಆಗ್ತಾ ಹೋಗುತ್ತೆ ಅಂತ. ಮಕ್ಕಳಿಗೂ ನಾನು ಹೇಳ್ತಾ ಇರೋದು ಒಂದೇ, ತಂದೆ ತಾಯಿಗಳನ್ನು ಗೌರವಯುತವಾಗಿ ಕಾಣಿ. ಯಾಕಂದರೆ ನಾವಿವತ್ತೇನಾದರೂ ವಿದ್ಯೆ ಕಲ್ತಿದ್ದೀವಿ, ನಾವೇನಾದರೂ ಸಂಪಾದನೆ ಮಾಡ್ತಾ ಇದ್ದೀವಿ, ನಾವು ಊಟ ಮಾಡ್ತಾ ಇದ್ದೀವಿ, ಉಸಿರಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ನಮ್ಮ ತಂದೆ ತಾಯಿಗಳೇ ಕಾರಣಕರ್ತರಾಗಿರ್ತಾರೆ. ತಾಯಿ ಅನ್ನೋಳು ತನ್ನ ಜೀವದ ರಕ್ತವನ್ನು, ಮಾಂಸವನ್ನು ನಮಗೆ ಹಂಚಿದಾಳೆ. ತಂದೆ ಆದವನು ತನ್ನ ಜೀವನವನ್ನೇ ಮುಡುಪಾಗಿಟ್ಬಿಟ್ಟಿರ್ತಾನೆ ಮಕ್ಕಳಿಗಾಗಿ. ಅಂತಹ ತಂದೆ ತಾಯಿಗಳಿಗೆ ಅಗೌರವವನ್ನು ಕೊಟ್ಟರೆ
ತಂದೆ ತಾಯಿಗಳು ನೊಂದ್ಕೊಳ್ತಾರೆ, ಅದರಿಂದ ಮಕ್ಕಳಿಗೆ ಏಳಿಗೆ ಆಗೋದಿಲ್ಲ. ಹಾಗೆ ಮನೆಯಲ್ಲಿ ಮಕ್ಕಳು ಈ ರೀತಿ ಇದ್ದರೆ ಪಿತೃಗಳೆಲ್ಲರೂ ಕೂಡ ನೊಂದ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ನಮ್ಮ ಮನೆಯಲ್ಲಿ ಹೀಗೆ ಆಗ್ತಾ ಇದೆಯಲ್ಲ, ನಮ್ಮ ಮನೆಯಲ್ಲಿ ಹೀಗೆ ಆಗ್ತಾ ಇದೆಯಲ್ಲ ಅಂತ ಮೇಲಿಂದ ನೋಡ್ತಾ ಇರ್ತಾರೆ. ನಾವು ಅಂದ್ಕೊಂಡ್ಬಿಡ್ತೀವಿ ಸತ್ತೋಗಿದ್ದಾರೆ, ಹೋದವ್ರು ಹೋದರು, ನಮಗೇನು, ಅವ್ರು ನಮ್ಮನ್ನು ಈ ಸ್ಥಿತಿಗೆ ತಂದು ಇಟ್ಬಿಟ್ಟು ಹೊಟ್ಟೋದ್ರು ಅಂತ ನೀವೆಲ್ಲ ಅಂದ್ಕೊಳ್ತೀರಿ. ಆದರೆ ಸದಾಕಾಲ ನಮ್ಮೊಂದಿಗೆ ನಾವು ಆಡುವಂತಹ ಉಸಿರಾಟದಲ್ಲಿ, ನಾವು ನೋಡುವಂತಹ ನೋಟದಲ್ಲಿ, ಪ್ರಕೃತಿಯಲ್ಲಿ ನಮ್ಮ ಪಿತೃಗಳು ಓಡಾಡ್ತಾನೆ ಇರ್ತಾರೆ. ಅದು ನಮಗೆ ಅರ್ಥ ಆಗೋದಿಲ್ಲ. ಆ ನೋವು, ನಾವು ಏನು ಸಂತೋಷವಾಗಿರ್ತೀವಿ ಅಲ್ಲಿ ಅವರು ಸಂತೋಷವಾಗಿರ್ತಾರೆ, ನಾವಿಲ್ಲಿ ಏನು ನೋವು ಪಡ್ತೀವಿ ಆ ನೋವು ಅವರು ಕೂಡ ಪಡ್ತಾ ಇರ್ತಾರೆ. ಅದರಿಂದ ಪಿತೃದೋಷ ನಿವಾರಣೆ ಆಗಬೇಕು ಅಂತಂದರೆ ನೀವು ಸಂತೋಷವಾಗಿರಬೇಕು. ಮನೆ ಮಂತ್ರಾಲಯವಾಗಬೇಕು. ಯಾವಾಗಲೂ ಮಂಗಳವಾಡಬೇಕು, ಸತ್ಕರ್ಮದಲ್ಲಿಯೇ ದಿನ ಕಳೆಯಬೇಕು. ಎಲ್ಲೆಲ್ಲಿ ಹರಿದಾಡುವುದೆನ್ನ ಮನವು, ಅಲ್ಲಲ್ಲಿಯೇ ಸದ್ಗುರುವೆ ನಿನ್ನ ನಿಜ ತನುವು. ಎಲ್ಲೆಲ್ಲಿ ಮಸ್ತಕವ ನೀಡುವೆ ವಂದಿಸಲು, ಅಲ್ಲಲ್ಲಿಯೇ ಸದ್ಗುರುವೆ ನಿಮ್ಮ ಶ್ರೀಪಾದಯುಗಳು ಅಂತ ನಮ್ಮ ಗುರುಗಳ ಹಾಡು. ಇದನ್ನು ನಾವು ಯಾವಾಗಲೂ ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದ್ರೆ ಎಲ್ಲ ರೀತಿಯಾದ ಬಾಧೆಗಳು ನಿವಾರಣೆ ಆಗುತ್ತೆ. ಈ ರೀತಿ ನಮ್ಮ ಮನೆಯಲ್ಲಿ ಮಂಗಳಕರವಾದ ವಾತಾವರಣ ಆಗಬೇಕು ಅಂತಂದರೆ ಇವತ್ತು ಸಂಧ್ಯಾಕಾಲ ಮೊದಲು ಇಲ್ಲಿ ಬಂದಿರ್ತೀರಿ, ಗುರುಗಳ ಆಶೀರ್ವಾದ ಪಡ್ಕೊಳ್ತೀರಿ. ಯಾರ್ಯಾರಿಗೆ ಪಾದುಕೆ ಬೇಕೋ ಅವರು ಪಾದುಕೆಗಳನ್ನು ಪಡ್ಕೊಳ್ಳಿ. ಆ ಪಾದುಕೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ಪೂಜೆ ಮಾಡಿಸಿ ತೋರಿಸ್ತೀನಿ. ಗುರುಪಾದುಕಾ ಪೂಜೆ ಬಹಳ ವಿಶೇಷವಾದ ಸೇವಾ ಕೈಂಕರ್ಯ ಇವತ್ತು ನಡೀತಾ ಇರುವಂಥದ್ದು. ಇದೆಲ್ಲವೂ ಆದ ಮೇಲೆ ಮನೆಗೆ ಹೋಗಿ ರಾತ್ರಿ 7 ಗಂಟೆ ಮೇಲೆ ಸ್ವಲ್ಪ ಲವಂಗವನ್ನು ಕೈಯಲ್ಲಿ ಹಿಡ್ಕೊಂಡು 7 ಸುತ್ತು ತಲೆ ಮೇಲೆ ತಿರುಗಿಸಿ ಅದರಿಂದ ಕರ್ಪೂರದಿಂದ ಅದನ್ನು ಸುಟ್ಟು ಭಸ್ಮ ಮಾಡಿ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ದೋಷಗಳು ನಿವಾರಣೆ ಆಯಿತು ಅಂತ ಹೇಳಿ ಇವತ್ತು ಆನಂದವಾಗಿ ಮಲ್ಕೊಳ್ಳಿ. ಎಲ್ಲವೂ ಒಳ್ಳೆಯದಾಗುತ್ತೆ, ಎಲ್ಲವೂ ಮಂಗಳಕರವಾಗಿರುತ್ತೆ. ಗುರುಗಳ ಆಶೀರ್ವಾದ, ಸದ್ಗುರು ದತ್ತನ ಕೃಪೆಯಿಂದ ಎಲ್ಲರ ಮನೆಯಲ್ಲಿ, ಎಲ್ಲರ ಮನಗಳಲ್ಲಿ ಮಂಗಳ ಉಂಟಾಗಲಿ ಅಂತ ಹೇಳಿ ಸದ್ಗುರು ದತ್ತಾತ್ರೇಯರಲ್ಲಿ ಪ್ರಾರ್ಥಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಆಹ್ವಾನವನ್ನು ನೀಡ್ತಾ ನನ್ನ ಇವತ್ತಿನ ಕಾರ್ಯಕ್ರಮವನ್ನು ಮಂಗಳ ಹಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಡೆಯುವಂತಹ ಹೋಮ ಕಾರ್ಯಕ್ರಮ, ಅನ್ನದಾನ ಕಾರ್ಯಕ್ರಮ ಎಲ್ಲವನ್ನು ಕೂಡ ಮತ್ತು ಅಲಂಕಾರದ ದರ್ಶನವನ್ನು ಕೂಡ ಸಾಧ್ಯ ಆದಷ್ಟು ಲೈವಲ್ಲಿ ಬಂದು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಫೇಸ್ಬುಕ್ ಪೇಜಲ್ಲಿ ಎಲ್ಲರೂ ನೋಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಬಹಳ ವಿಶೇಷವಾಗಿ ಸಾಯಿನಾಥರು ಮತ್ತು ಸದ್ಗುರು ದತ್ತಾತ್ರೇಯರು, ನಮ್ಮ ಪರಮ ಪೂಜ್ಯ ಗುರುವರ್ಯರು 3 ಜನಗಳ ಆಶೀರ್ವಾದವನ್ನು ಪಡ್ಕೊಳ್ಳುವಂತಹ ಔದುಂಬರ ಸಾನ್ನಿಧ್ಯದ ಜೊತೆಯಲ್ಲಿರುವಂತಹ ಏಕೈಕ ಸ್ಥಾನ ನಮ್ಮ ದತ್ತಪೀಠ. ಇಲ್ಲಿ ಬಂದು ಎಲ್ಲರೂ ಭಾಗವಹಿಸಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೆ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.